ಕಾಂಪ್ರಮೈಸ್ ಮಾಡಕ್ಕೆ ಕೂತ್ಕೋಬೇಕು ಅಥವಾ ಕೋರ್ಟಿಗೆ ಹಾಕಿ ತಗೋಬೇಕು. ಒಪ್ಪಿಲ್ಲ ಅಂದರೆ ಅದಕ್ಕೆ ಒಡೆದೇ ಆಗಿಬಿಟ್ರೆ ನಮ್ಮ ಸಂವಿಧಾನ ಏನು ಹೇಳಿ ಸರ್? ಒಂದೇ ಒಂದು ಮಾತು ಹೇಳ್ತೀನಿ ನಿಮಗೆ. ಒಂದು ವೇಳೆ ಹಿಂದೂಗಳ ಬದಲು ಮುಸಲ್ಮಾನರು 80% ಇದ್ದು ಮೊಹಮ್ಮದ್ ಪೈಗಂಬರರ ಜನ್ಮಭೂಮಿಯಲ್ಲಿ ಯಾವುದೋ ಒಂದು ಕಾಲದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದು ಅಲ್ಲೊಂದು ದೇವಸ್ಥಾನವನ್ನು ಕಟ್ಟಿದರೆ, ನೀವು 80% ನೀವು ಮುಸಲ್ಮಾನರು ಇದ್ದರೆ ನೀವು ಕೋರ್ಟನ್ನು ಕೇಳ್ತಿದ್ರ, ಕಾನೂನು ಕೇಳ್ತೀರಾ? ಮೊದಲು ಹೊಡೆದಾಕ್ಬಿಟ್ಟು ಕಟ್ಟಿರ್ತಿದ್ರೆ. ಒಂದು ನಿಮಿಷ ಹೇಳ್ತೀನಿ. 400 ಚಿಲ್ಲರೆ ವರ್ಷಗಳ ಕಾಲ ಹಿಂದೂಗಳು ಪ್ರಾಣ ಕೊಟ್ಟಿದ್ದಾರೆ. ಸರಯೂ ನದಿನಲ್ಲಿ ಅವರ ಹೆಣಗಳು ತೇಲಿ ಹೋಗಿದ್ದಾವೆ, ಗುಂಡೇಟು ಗೋಲಿಬಾರಿಗೆ ಒಳಗಾಗಿದ್ದಾರೆ, ಕೋರ್ಟ್ನಲ್ಲಿ ಫೈಟ್ ಮಾಡಿ ಕೋರ್ಟಿಂದ ಪಡ್ಕೊಂಡಿದ್ದಾರೆ. ಆದರೆ ಅವತ್ತು ಕೂಡ ಅದು ವಿವಾದಿತ ಕಟ್ಟಡವಾಗಿ ಇತ್ತು. ಆಮೇಲೆ ತಿಳ್ಕೊಳ್ಳಿ, ನಿಮಗೆ ಬಾಬರ್ ನಿಮ್ಮ ದೇವ್ರ? ಮೀರ್ ಬಾಕಿ ಅದನ್ನು ಕಟ್ಟಿಸಿದವನು ನಿಮ್ಮ ದೇವ್ರ? ಅಲ್ಲಲ್ಲ, ಅವನೊಬ್ಬ ರೂಲರ್ ಅಷ್ಟೇ. ಎಲ್ಲಿಂದಲೂ ಹೊರಗಡೆ ಬಂದಂಥ ರೂಲರ್ ಅವನು. ಯಾವುದೋ ರೂಲರು ಮಂಗೋಲಿಯಾದಿಂದ ಇನ್ನೆಲ್ಲಿಂದಲೋ ಬಂದಿರೋಂಥ ರೂಲರ್ಗಳ ಬಗ್ಗೆ ನಿಮಗೆ ಕಜಕಿಸ್ತಾನ, ತಜಕಿಸ್ತಾನ ಇಂಥ ಕಡೆಯಿಂದ ಬಂದಂಥ ರೂಲರ್ಗಳ ಬಗ್ಗೆ ಯಾಕೆ ನಿಮಗೆ ಇಷ್ಟೊಂದು ಇಷ್ಟ? ಅವ್ರು ಕಟ್ಟಿದ್ದು ಯಾವುದೋ ಒಂದು ಕಟ್ಟಡ ಅದು, ಅದಕ್ಕೆ ನಿಮ್ಮಲ್ಲಿ ಹೋಲಿ ಅಂತಲೇ ಅಲ್ವಲ್ಲ. ನಿಮಗೆ ಒಂದು ತಿಳ್ಕೊಳ್ಳಿ, ನಿಮ್ಮ ಮೆಕ್ಕಾ ಮದೀನದಲ್ಲಿ ಹಳೆ ಕಟ್ಟಡಗಳನ್ನು ಅಲ್ಲಿ ನೀವು ಅದನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಿಲ್ವಾ? ನಿಮಗೆ ಕಟ್ಟಡಗಳಿಗೆ ನಿಮ್ಮಲ್ಲಿ ನಿಮ್ಮ ಮೂಲ ಏನು ಮಸೀದಿಗಳಿದೆಯಲ್ಲ, ಅಲ್ಲೇ ಹಳೆ ಕಟ್ಟಡಗಳನ್ನು ಒಡೆದು ಬಿಟ್ಟು ಹೊಸದನ್ನು ನಿರ್ಮಾಣ ಮಾಡ್ತಿದ್ರಿ. ಇದು ಯಾವುದೋ ಕಾಲದ ಪಾಳ ಬಿದ್ದಿದ್ದನ್ನು ಒಡೆದಾಕಿದ ಕೂಡಲೇ ನಿಮ್ಗೆ ಯಾಕ್ರಿ ಒಳಗಡೆ ಅಷ್ಟೊಂದು ಕಿಚ್ಚು ಬರುತ್ತೆ? ಪಾಳ ಬಿದ್ದಿದ್ದೆ ಒಡೆದಾಕಿರೋದು, ಅದು ಯಾಕೆ ಒಡೆದಾಕಿದ್ರಿ? ಈಗ ಕೋರ್ಟ್ ಅಲ್ಲಿ ಏನ್ ಬಂತು, ಅಲ್ಲಿ ದೇವಸ್ಥಾನ ಇರ್ಲಿಲ್ಲ. ಅಲ್ಲ, ಒಂದೇ ನಿಮಿಷ, ನೀವು ಹೇಳಿದ ಸರಿ ಕೇಳಿಸ್ಕೊಂಡ ಇಲ್ಲ, ಡೌಟ್ ಬಂತ. ಏನು ಕೋರ್ಟ್ನಲ್ಲಿ ಏನು ಬಂತು, ಅದು ಕೆಳಗೆ ದೇವಸ್ಥಾನ ಇರ್ಲಿಲ್ಲ ಇರ್ಲಿಲ್ಲ. ಆದ್ರೆ ಕೆ ಮೊಹಮ್ಮದ್ ಆರ್ಕಿಯಾಲಜಿಸ್ಟ್ ಅವ್ರು ಕೊಟ್ಟಿರೋದ್ರಲ್ಲಿ ಅಲ್ಲಿ ಹಿಂದೂ ದೇವಸ್ಥಾನ ಇದ್ದಿದ್ದನ್ನ, ರಾಮ ಮಂದಿರ ಇದ್ದಿದ್ದ ಅವಶೇಷಗಳು ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸುಪ್ರೀಂ ಕೋರ್ಟ್ಗೆ ಸಾಕ್ಷ್ಯಾಧಾರ ಕೊಟ್ಟಾದ ನಂತರನೇ ತೀರ್ಪು ಬಂದಿರೋದು ಸರ್ ಇದು. ಅಲ್ಲ, ಒಂದ್ ನಿಮಿಷ, ಅವ್ರು ಯಾವ್ದು ಬೇರೆ ಕೋರ್ಟ್ ಇದೆ ಅಂತ ಹೇಳ್ತಿದಾರ ಅಂತ. ಸರ್, ಯಾವ ಕೋರ್ಟು? ಬೇರೆದಲ್ಲ ಸರ್, ಬಾಬರಿ ಮಸೀದಿ ಹೇಳ್ತಾ ಇರೋದು. ಅಲ್ಲಿ ದೇವಸ್ಥಾನ ಇರ್ಲಿಲ್ಲ, ಆದರೆ ಹಿಂದೂಗಳ ಇದರಿಂದ ಅವರಿಗೆ ಈ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಿದೆ ನಿಮಗೆ? ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಏನು ಅಂತ? ಅಲ್ಲಿ ದೇವಸ್ಥಾನ ಇರ್ಲಿಲ್ಲ ಅಂತ ಬಂತ ರಿಪೋರ್ಟ್. ಯಾವ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇದು? ನಿಮ್ ನ್ಯೂಸ್ ಚಾನಲ್ ಅಲ್ಲೇ ತೋರಿಸೋದಲ್ಲ. ನಮ್ಮ ನ್ಯೂಸ್ ಚಾನಲ್ ಅನ್ಬೇಡ್ರಿ, ಹೇಳಿ. ಕೆ ಮೊಹಮ್ಮದ್ ಅನ್ನುವಂಥ ಆರ್ಕಿಯಾಲಜಿಸ್ಟು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಆಗಿದ್ದಂಥವ್ರು, ಅವರು ಎಕ್ಸ್ಕವೇಷನ್ ಮಾಡಿದ್ದು, ಅವರು ಉತ್ಖನನ ಮಾಡಿ ಅಲ್ಲಿ ವಿಷ್ಣುವಿನ ದೇವಸ್ಥಾನ ಇತ್ತು ಅನ್ನೋದಕ್ಕೆ, ವಿಷ್ಣು ಅಂದರೆ ರಾಮ ವಿಷ್ಣುವಿನ ಅವತಾರ, ದೇವಸ್ಥಾನ ಇತ್ತು ಅನ್ನೋದಕ್ಕೆ ರಿಪೋರ್ಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಕೆ ಮೊಹಮ್ಮದ್ ಈಗಲೂ ಕೂಡ ಬಹಿರಂಗವಾಗಿ ಮಾತಾಡ್ತಾರೆ ಏನೇನು ಸಿಕ್ತು ಅಂತ. ಅದು ಯಾವುದೂ ನಿಮ್ಮ ಗಮನಕ್ಕೆ ಬಂದಿಲ್ಲ? ಹಾಂ, ಮತ್ತೆ ದೇವಸ್ಥಾನ ಇಲ್ಲ ಅಂತೀರಿ, ದೇವಸ್ಥಾನ ಇರಲಿಲ್ಲ ಅಂತೀರಿ. ಜಡ್ಜ್ಮೆಂಟ್ ಏನು ಬಂದಿರ ಸರ್? ಜಡ್ಜ್ಮೆಂಟ್ ದೇವಸ್ಥಾನ ಆ ಎಲ್ಲ ಆಧಾರಗಳ ಮೇಲೇನೆ ಜಡ್ಜ್ಮೆಂಟ್ ಕೊಟ್ಟಿದ್ದು.